ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀವತ್ಸ. ವೆಲ್ಕಮ್ ಟು ಇದ್ದಿದ್ದಂಗೆ ಪಾಡ್ಕಾಸ್ಟ್. ಇದು ನೋ ಡ್ರಾಮಾ, ಓನ್ಲಿ ಪ್ರಮೋಷನ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾರು ಗೆಲ್ಬೋದು ಸರ್? ಒಂದು ತುಂಬ ಇಷ್ಟು ದೊಡ್ಡ ಮಾತುಗಳು ಮಾತಾಡಿದ್ವಿ. ಅವರು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳಿದ್ರು. ಜೈ ಚೆನ್ನಕೇಶವ. हमने ऑलरेडी कॉशन दिया ಸರ್. ಮಾಡೋದು ನಾವೇನೋ ಚೆನ್ನಾಗೇ ಮಾಡ್ತೀವಿ ಸರ್, ಬಟ್ ನೀವು ಒಂಚೂರು ಕಾಪರೇಟ್ ಮಾಡ್ಬಿಟ್ರೆ ನಾನು ತುಂಬಾ ಚೆನ್ನಾಗಿ ಅದ್ರ ಜೊತೆಗೆ ಅದೇನು 2 ಸಿಗರೇಟ್ ಪ್ಯಾಕೆಟ್ ಅಂತ ಹೇಳಿದ್ರು, ಅದನ್ನ ನನ್ನ ಅಕೌಂಟ್ ಅಲ್ಲಿ ಹಾಕಿ ಅವರೇ ಹೊಡಿತಿದ್ರು. ಯಾಕಂದ್ರೆ ನಾನು ಸಿಗರೇಟೇ ಹೊಡಿತೀನಿ. ಕಟ್ ಮಾಡ್ರಪ್ಪ ಅದನ್ನ. ಅಲ್ಲ, ನಾನು ಸ್ವಲ್ಪ ಡೈಲಾಗ್ ಚೇಂಜ್ ಮಾಡ್ಕೋಬೇಕು. ನಮ್ಮೋಡಿಗೆ ಜಾಸ್ತಿ ಮಾಡ್ಬೇಕಂದ್ರೆ ಬೆಳಗ್ಗೆ ತಿಂದಿನೂ ತಿಂದಿಲ್ಲ. ಇಲ್ಲ ಸರ್, ಮುಗಿಸಿ ಪ್ಲೀಸ್ ಸರ್, ಮುಗಿಸಿ, ಪರವಾಗಿಲ್ಲ, ಮುಗಿಸಿ. ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು. ಹೇಳಿ. ಹಾಯ್, ಎಲ್ರಿಗೂ ವೆಲ್ಕಮ್. ಮಯೂರ್ ಬಾಲಾಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಶ್ರೀವತ್ಸ ಅಂತ. ನನಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಬಟ್ ಏನೋ ಪಾಡ್ಕಾಸ್ಟ್ ಮಾಡ್ಬೇಕು, ನೀನೇ ಆಂಕರ್ ಆಗು ಅಂತ ನಮ್ಮ ಟೀಮ್ ಅವರು ಸೇರಿಸಿ ನನ್ನ ಇಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ, ಏನಾಗುತ್ತೋ ಗೊತ್ತಿಲ್ಲ. ಸೊ ಈ ಕಾಂಟೆಂಟ್ ಹೆಸರು ಬಂದ್ಬಿಟ್ಟು ಇದ್ದಿದ್ದಂಗೆ ಅಂತ. ನೋಡೋಣ ನಮ್ ಗೆಸ್ಟ್ಗಳು ಬಂದಿರೋರು ಇದ್ದಿದ್ದಂಗೆ ಹೇಳ್ತಾರ ಅಥವಾ ಇದ್ದಿದ್ದಂಗೆ ತಿರ್ಚಿ ಮುರ್ಚಿ ಮಾಡಿ ಹೇಳ್ತಾರ ಅಂತ. ನಮ್ಮ ಮೇನ್ ಅಜೆಂಡಾ ಏನು ಅಂದ್ರೆ ನೋ ಡ್ರಾಮಾ, ಓನ್ಲಿ ಪ್ರಮೋಷನ್. ಸೊ ನಮ್ಮ ಶಾರ್ಟ್ ಫಿಲಮ್ ನ ಈ ತರ ಪ್ರಮೋಷನ್ ಮಾಡಿ ನೀವು ನಮಗೆ ಎಷ್ಟು ರೀಚ್ ಕೊಡ್ತೀರಾ ಅಂತ ನೋಡುವಂತ ನಮ್ಮ ಒಂದು ಎಕ್ಸ್ಪೆರಿಮೆಂಟ್ ಅಷ್ಟೇ. ಸೊ ನಮ್ಮ ಮೊದಲನೇ ಗೆಸ್ಟ್ ನ ಕರೆಯೋಣ ಬನ್ನಿ. ಸೊ ಲೆಟ್ಸ್ ವೆಲ್ಕಮ್ ರೂಪೇಶ್. ಎಲ್ಲರೂ ರೂಪೇಶ್ ಸೀಟ್ ಎಲ್ಲ ಕಾಣಿದೆ, ಬೇಗ ಬರೆಯೋಕ್ಕಂದ್ರೆ ನನ್ನ ಕಳಿಸ್ಬಿಟ್ಟು 2 ವಾರ ಆಯ್ತು ಇಲ್ಲೇ ಕೂತಿದ್ದೀರಾ. जंगल में सिंगल शेर नाम है उसका बब्बर शेर जंगल में सिंगल शेर नंबर गेम he does not care ಸೈಯಂದರೆ ಇವ ಸೈಂಧವ ಜೈಯಂದರೆ ಇವ ಬಾಂಧವ ಕಿಚ್ಚೇರಿಸೋ ಹುಚ್ಚೆಪ್ಪಿಸೋ ಈ ಗಂಡದೆ ನಿನ್ ಮುಂದಿದೆ ಹಿಟ್ ಔಟ್ ಆರ್ ಗೆಟ್ ಔಟ್ ಇವು ನಾಡಿ ಕಟ್ ಔಟ್ ಹಿಟ್ ಔಟ್ ಆರ್ ಗೆಟ್ ಔಟ್ ಇವು ನಾಡಿ ಕಟ್ ಔಟ್. ಇವರು ಮಾತಾಡಿದ್ರೆ ತುಂಬಾ ಸಾಫ್ಟ್, ಆಕ್ಟಿಂಗ್ ಅಂತ ಬಂದ್ರೆ ಪ್ಯೂರ್ ಘಾಟು. ಇವ್ರ ಕಾಲಿಟ್ಟಿದ ಕಡೆ ಶುರುವಾಗುತ್ತೆ ವಾರು. ಇವ್ರು ನಮ್ಮ ಇಂಡಸ್ಟ್ರಿಯ ದೊಡ್ಡ ಸೂಪರ್ ಸ್ಟಾರ್. ಮೊದಲನೇ ಗೆಸ್ಟು ರೂಪೇಶ್ ಸರ್, ಅದೆಲ್ಲ ಹಂಗಿರ್ಲಿ, ಚಳಿ ಆಗ್ತಿದೆ, ಕಾಫಿ ಹೇಳಿ. A few moments later. ಸೊ ಗೈಸ್, ಈಗ ನಮ್ಮ 2ನೇ ಗೆಸ್ಟ್ ನ ಕರೆಯುವಂತ ಟೈಮು. ಇವರು ಕ್ಯಾಪ್ಟನ್ ಆಫ್ ದ ಟೀಮು. ಇವ್ರಿಗೂ ಒಂದು ಒಳ್ಳೆ ಇಂಟ್ರೊಡಕ್ಷನ್ ಕೊಡೋಣ. ಇವರು ಸಂಜಯ್ ನಗರಿಗೆ ಕಾಲಿಟ್ರೆ ವಾರ್ಡ್ 18-19 ನಡ್ಗೋಗುತ್ತೆ. ಇವರು ಕೈ ಎತ್ತಿ ಕಡ್ದ ಅಂದ್ರೆ ಇಡೀ ಬೆಂಗಳೂರೇ ಅದ್ರೋಗುತ್ತೆ. ಇದು ಮಯೂರ್ ಕೋಟೆ ಕಣ. ಸೊ ಗೈಸ್, ಈಗ ನಮ್ಮ ಆಕ್ಟರ್ ಕಮ್ ಡೈರೆಕ್ಟರ್ ಆಗಿರುವಂತ ಮಯೂರ್ನ ವೆಲ್ಕಮ್ ಮಾಡುವಂತ ಟೈಮ್. ಸೊ ಲೆಟ್ಸ್ ವೆಲ್ಕಮ್ ಮಯೂರ್ ಬಾಲಾಜಿ ಟು ಅವರ್ ಪಾಡ್ಕಾಸ್ಟ್. One eternity later. ಸ್ಟಾರ್ಟ್ ಮಾಡೋಣ. ಕೋಲ್ಡ್ ಕಾಫಿ ಚೆನ್ನಾಗಿದೆ ರೀ ಸರ್. ಕಾಫಿ ಬಿಸಿನೇ ಇತ್ತು ಸರ್, ನೀವು ಬರೋಷ್ಟಲ್ಲಿ ಕೋಲ್ಡ್ ಆಯ್ತು ಅಷ್ಟೇ. ಹೋಗ್ಲಿ ಕುಡೀರಿ. ಸೊ ಓಕೆ, ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ನನ್ನ ಹೆಸರು ಮಯೂರ್ ಬಾಲಾಜಿ. ಇಲ್ಲಿ ನಾವಿಬ್ರು ಸೇರಿರೋ ಉದ್ದೇಶ ಒಂದೇ.
ಕಿನಿ ಅಂತ ಒಂದು ಶಾರ್ಟ್ ಫಿಲ್ಮ್ ಬಿಡ್ತಾರೆ ಚಿನ್ನ ಪೋಸ್ಟ್ ಅವರು ಸರ್ ನಾನೊಂದು ಹೆಂಗೆ ಬರ್ಕೊಂಡಿದ್ದೀನಿ ನಿಮಗೋಸ್ಕರ ಹಾ ಈಗಷ್ಟೇ ನಮ್ಮ ಪಾಡ್ಕಾಸ್ಟ್ಗೆ ಮಯೂರ್ ಬಾಲಾಜಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ವೆಲ್ಕಮ್ ಟು ನಮಸ್ಕಾರ. ನನ್ನ ಹೆಸರು ಮಯೂರ್ ಬಾಲಾಜಿ. చెప్పండి వాడికి లేడని భయమా రాడని నమ్మకమా ఇలాంటి చాలా ఉన్నాయి ఇంకా దాచాం వన్స్ ఐ స్టెప్ ఇన్ హిస్టరీ విల్ రిపీట్. ಜೈ ಚೆನ್ನಕೇಶವ. ಶ್ರೀವತ್ಸ ಅವರೇ हमने ऑलरेडी caution दिया. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣ caution दिया. ಡೈಲಾಗ್ ಇದು ಸರ್ ಡೈಲಾಗ್ ಹೇಳ್ತೀನಿ ನೀವೇನು already caution दिया. ಓಕೆ ಸರ್ ಮೊದಲನೇ ಕ್ವಶನ್ ಸ್ಟಾರ್ಟ್ ಮಾಡ್ಬಿಡೋಣ ಸರ್ ಪ್ಲೀಸ್ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ನಮ್ಮ ಮೊದಲನೇ ಪ್ರಶ್ನೆ ರೂಪೇಶ್ ಅವ್ರಿಗೆ ಕೇಳ್ತೀನಿ. ಸರ್ ನೀವು ಒಂದು 5 ನಿಮಿಷ ಕಾಫಿ ಕುಡಿತಿದ್ರೆ ನಾನು ಚೂರು ಒಂದೆರಡು ಕ್ವಶನ್ ಕೇಳ್ತೀನಿ. ಓಕೆ ಸರ್. ಓಕೆ ಈ ಸೀಸನ್ ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾರು ಗೆಲ್ಬೋದು ಸರ್? ಚಿನ್ನ ನಾವು ಬಿಗ್ ಬಾಸ್ ಎಲ್ಲ ನೋಡೋದಿಲ್ಲ, ಬಿಗ್ ಬಾಸ್ ಅವರೇ ನಮ್ಮನ್ನ ನೋಡ್ಬೇಕು, ಆ ತರ ಮಾಡ್ತೀವಿ, ನುಗ್ತಾ ಇರೋದೆ. ಓಕೆ ಇರಲಿ. ಸರ್ ಕಿಲಿ ಅನ್ನೋ ಶಾರ್ಟ್ ಫಿಲಮ್, ಸೊ ಆ ಪಾತ್ರ ನಿಮಗೆ ಬರೋದಕ್ಕೆ ಅದು ನಾನು ಹೇಳ್ತೀನಿ. ಏನಾಯ್ತು ಗೊತ್ತಾ, ಅವತ್ತೊಂದು ದಿನ ನಾನು ಒಂದೇ ಕ್ಯಾರೆಕ್ಟರ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಒಂದೇ ಕ್ಯಾರೆಕ್ಟರ್ ಮಾಡುವಾಗ ಚೆನ್ನಾಗಿರಲ್ಲ, ಒಂದು ಇಬ್ಬರದ್ದು ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೂಪೇಶ್ ಈಗ ನನ್ನ ಥಿಯೇಟರ್ ಫ್ರೆಂಡ್ ಅಲ್ವಾ, ಸೊ ಅವ್ರನ್ನ ಕರೆದು ಮಾತಾಡ್ಸೋಣ ಅಂತ ಅವತ್ತು ಪಾರ್ಕಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಒಂದು ತುಂಬ ಇಷ್ಟು ದೊಡ್ಡ ಮಾತುಗಳು ಮಾತಾಡಿದ್ವಿ. ಅವರು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳಿದ ಮೇಲೆ ಆಮೇಲೆ ಪಾಯಿಂಟಿಗೆ ಬಂದಿತ್ತು. ಆಕ್ಚುಲಿ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀನಿ, 5 ನಿಮಿಷ ಕತೆ ಸರ್ ಅಂತ ಹೇಳಿ ಅದು ನೋಡಿದ್ರೆ ಇವಾಗ 30 ನಿಮಿಷಕ್ಕೆ ಬಂದಿದೆ. ಸೂಪರ್ ಸರ್. ಅವತ್ತು ನಾನು ಹೇಳಿದ್ದೆ ಇದು 5 ನಿಮಿಷದಲ್ಲಿ ಆಗೋ ಕಥೆ ಅಲ್ಲ. ಹೆಂಗ್ ಗೆಸ್ ಮಾಡ್ಬಿಡ್ರಿ ನೀವು 5 ನಿಮಿಷದಲ್ಲಿ ಆಗಲ್ಲ ಅಂತ? ಅಂದ್ರೆ ನೀವು 5 ನಿಮಿಷಕ್ಕೆ ಹಂಗಾರೆ ನೀವು ಡೈರೆಕ್ಟರ್ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ ಆಯ್ತು. ಆಯ್ತು ಸರ್. ನೀವು ಆಮೇಲೆ ಅದು ರೋಲ್ ಆಗಿದೆ. ಓಕೆ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ. ಓಕೆ ಸೊ ಸರ್ ಮೇ ಬಿ ಯಾವ ಆ್ಯಕ್ಟರ್ಸು ಇದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ನೀವು ಈ ಕಿನಿ ಶಾರ್ಟ್ ಫಿಲಮಲ್ಲಿ ರೆಮ್ಯುನರೇಷನ್ ಎಷ್ಟು ಪಡೆದಿದ್ದೀರಾ ಸರ್? ಕೊಟ್ಟಿದ್ದೀನಪ್ಪ, ಡೈಲಿ 1 ಪ್ಯಾಕ್ ಸಿಗರೇಟ್, ಸರಿನಾ, ಬ್ರೇಕ್ಫಾಸ್ಟ್ಗೆ 2 ಮಸಾಲೆ ದೋಸೆ. ಆಮೇಲೆ ಇಲ್ಲಿ ಏನು ವಿಷಯ ಅಂದರೆ ಇದು ಮಾಡ್ತಿರೋದಲ್ಲ, ಸೊ ಪ್ರೊಡಕ್ಷನ್ ನಾನೇ ನೋಡ್ಕೊಂಡೆ, ಕ್ಲೀನ್ ಕೆಲಸ ನಾನೇ ನೋಡ್ಕೊಂಡೆ, ಪ್ರೊಡಕ್ಷನ್ ನಾನೇ ಮಾಡಿದ್ದೀನಿ, ಆ್ಯಕ್ಟಿಂಗ್ ನಾನೇ ಮಾಡಿದ್ದೀನಿ. ಎಷ್ಟು ಕಾಸು ಕೇಳಿದ್ರು, ಕಾಸಿಲ್ಲ ಸರ್, ಸಾರಿ ಹೆಂಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ಅವ್ರಿಗೆ, ಆದ್ರೂ ಮಾಡಿದ್ದಾರೆ. ಅದ್ರ ಜೊತೆಗೆ ಅದೇನು 2 ಸಿಗರೇಟ್ ಪ್ಯಾಕೆಟ್ ಅಂತ ಹೇಳಿದ್ರು, ಅದನ್ನ ನನ್ನ ಅಕೌಂಟಲ್ಲಿ ಹಾಕಿ ಅವರೇ ಹೊಡಿತಿದ್ರು. ಯಾಕಂದ್ರೆ ನಾನು ಸಿಗರೇಟೇ ಹೊಡಿತೀನಿ. ಕಟ್ ಮಾಡ್ರಪ್ಪ, ಅದನ್ನ ಕಟ್ ಮಾಡಿ. ಏಯ್. ಇಲ್ಲ ರೀ, ಇವ್ರು ಹೊಡೆದಿದ್ದು ನಿಮ್ಗೆ ಗೊತ್ತಿಲ್ಲ. ಬೇಕಾದ್ರೆ ಮೂವಿ ಬರುತ್ತೆ 12ನೇ ತಾರೀಕು, ಅವಾಗ ನೋಡ್ಬಿಟ್ಟು ಯಾರು ಸಿಗರೇಟ್ ಜಾಸ್ತಿ ಹೊಡೆದಿದ್ದಾರೆ ಅದ್ರಲ್ಲಿ ಅಂತ ನೋಡಿ. ಸರ್ ಇಲ್ಲೇ ಇದು ನನ್ನ ಮರ್ಯಾದೆ ಪ್ರಶ್ನೆ. ಇದು ನನ್ನ ಮರ್ಯಾದೆ ಪ್ರಶ್ನೆ. ಪಾಡ್ಕಾಸ್ಟ್ ಅಲ್ಲಿ ಇದ್ರಲ್ಲೇ ನಿಮ್ಮಿಬ್ರು ಫ್ಯಾನ್ಸ್ ಬಂದು ನನಗೆ ಹೊಡೆದು ಯಾಕೆ ಸರ್? ಫ್ಯಾನ್ಸ್ ಅವ್ರು ನೀವೇ ಶುರು ಮಾಡ್ತಿದ್ದೀರೋ ಸರ್? ಬೇಡ ಸರ್, ಪ್ಲೀಸ್ ಸರ್. ಸರ್ ನೀವು, ನಾನು ನಿಮಗೆ ಕೇಳ್ತೀನಿ, ನೀವು ಅಷ್ಟಕ್ಕೆ ಆನ್ಸರ್ ಮಾಡಿ ಸರ್. ಅವ್ರಿಗೆ ಆನ್ಸರ್ ಮಾಡಕ್ಕೆ ಬಿಡಿ ಸರ್. ಓಕೆ ಸರ್. ಕಾಫಿ ಕುಡಿದ್ರಲ್ಲ, ಹೇಗಿತ್ತು? ಕೋಲ್ಡ್ ಆಗಿತ್ತು. ನಿಮಗೂ ಕೋಲ್ಡ್ ಆಗಿತ್ತಾ? ಯಾರೇ ಶೆಫು ಹೆಸರು ಇಲ್ಲಿ ಪೇಮೆಂಟ್ ಕೊಡ್ತಾರೆ, ಯಾರು ನಮ್ಮ ಕೈಗೆ ಕೊಟ್ಬಿಡ್ತೀನಿ. ಫಸ್ಟೇ ಹೋಗಿದೆ ನೋಡಿ, ಪಾಕೆಟ್ ತೂತಾಗ್ಬಿಟ್ಟಿದೆ. ಓಕೆ ಅವರಿಗೂ 2 ಸಿಗರೇಟ್ ಪ್ಯಾಕೆಟ್ ಪೇಮೆಂಟ್. ಕಾಫಿಗೆ ಒಂದು ಸಕ್ಕರೆ ಮತ್ತೆ ಕಾಫಿ ಪೌಡರ್ ಹಾಲು ಕೊಟ್ರೆ ಆಯ್ತಲ್ಲ. ಹೇಗೆ ಮಾಡೋದು ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಮುಗಿಸ್ಕೊಂಡು ಇಲ್ಲೇ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಸರ್. ಆನ್ಸರ್ ಕ್ವಶನ್ ಮಾತ್ರ ಆನ್ಸರ್ ಮಾಡಿ ಸರ್. ಹೇಳಪ್ಪ, ಈಗ ಅವಾಗಿನ ಕ್ವಶನ್ ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಹೋಗ್ಬಿಡೋಣ. ಅಂದ್ರೆ ಎಲ್ಲೋಗ್ಬೇಕೀಗ ಸರ್ ಹಂಗಲ್ಲ ಸರ್,
ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂದ್ರೆ ನಾನು ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ, ನಾವಿಲ್ಲೇ ಇರ್ತೀವಿ. ನೀವಿಲ್ಲೇ ಇರ್ತೀರಿ ಸರ್. ಇಲ್ಲಿ ನೀವು ಬಂದಿದ್ದೇ ಹೆಚ್ಚು ಸರ್, ಇಬ್ರು ಡೇಟ್ಸೇ ಸಿಗ್ಲಿಲ್ಲ ಸರ್ ಒಂದ್ ನಮ್ಗೆ. ನಿಮಿಷ ಇಲ್ಲಿ ಇಬ್ರು ಮಾತಾಡೋ ಬಂದ್ರೆ ನಾನು ಹೊಟ್ಟೋಗ್ಲೇ ಇಲ್ಲ ಸರ್ ಅವಾಗಿಂದ ಅವಾಗಿಂದ ನೀವು ಇಬ್ರು ಮಾತಾಡ್ತಾ ಯಾರು ಇಲ್ಲ. ಮಾತಾಡ್ತಾ ಇಲ್ಲ ಸರ್. ನಿಮ್ಮ ಓಕೆ ಸರ್. ಸೊ ಸರ್ ಒಂದು ಸ್ವಲ್ಪ ಸುಮ್ಮನಿದ್ರೆ ಅವ್ರನ್ನ ಕೇಳ್ತೀನಿ, ಒಂದು ಕಾಫಿ ಕೊಡಿ ಸರ್, ಮುಗಿಸಿ ಹೇಳ್ತೀನಿ ಒಂದು ಮಾಸ್ಟರ್. ಏ ಅವಾಗಿಂದ ಕೊಡ್ಲಿ ಖಾಲಿ ಆಗ್ತಾ ಇದೆ. ಇನ್ನೊಂದು ಕಾಫಿ ಹೇಳ್ಬೇಕಾ? ಹೌದು ಸರ್. ಅದು ನನ್ನ ಕೈಗೆ ಹಾಕಿಲ್ಲ ನೀವು. ಬೇಡ. ಸೊ ಸರ್, ಮಯೂರ್ ಬಾಲಾಜಿ ಅವ್ರ ಜೊತೆಗೆ ನಿಮ್ಮ ಮೊದಲನೇ ಎಕ್ಸ್ಪೀರಿಯನ್ಸ್ ಶಾರ್ಟ್ ಫಿಲಮ್. ಓಕೆ ಸರ್, ಆಸ್ ಅ ಆಕ್ಟರ್ ಈ ಶಾರ್ಟ್ ಫಿಲಮ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಸರ್? ತುಂಬಾನೇ ಕಷ್ಟ ಆಯ್ತು. ಯಾಕಂದ್ರೆ ಮಯೂರ್ ಅವರು ದಿನ ಬೆಳಿಗ್ಗೆ 2 ಸತಿ ಜಿಮ್ ಹೋಗಕ್ಕೆ ಹೇಳಿದ್ರು. ಜಿಮ್ ಹೋಗಿದ ತಕ್ಷಣ 1-2 ಪ್ಯಾಕ್ ಸಿಗರೇಟ್ ಹೊಡೆಯಕ್ಕೆ ಹೇಳಿದ್ರು. ಯಾಕಂದ್ರೆ ಆ ಸಿನಿಮಾದಲ್ಲಿ ಅದೇ ಮೇನ್ ಅಂತ ಹೇಳಿದ್ರು. ಓ, ಸಿಗರೇಟ್ ವರ್ಕೌಟ್ ತುಂಬಾ ಆಗಿದೆ. ನನಗೆ ಆ ಥರ ಅಭ್ಯಾಸ ಇರಲಿಲ್ಲ. ಜಿಮ್ ಹೋದ್ರೆ ಪ್ರೋಟೀನ್ ಶೇಕ್ ಕುಡಿದು ಅದನ್ನು ಅಭ್ಯಾಸ. ಇವರು ಇಮಿಡಿಯೇಟ್ ನೋಡಿ ಹೋಗ್ತಾರೆ. ಸೂಪರ್ ಸರ್. ಸರ್ ಎಷ್ಟು ಕಷ್ಟ ಆಯ್ತು ಅಂತಂದ್ರೆ ಸರ್, ಮನೆಗೆ ಹೋಗಕ್ಕೆ ಎಷ್ಟು ಲೇಟ್ ಆಗ್ತಿತ್ತು ಅಂದ್ರೆ ನೈಟ್ ಎಲ್ಲ ನಾನು ದಮ್ ಹೊಡೆದು ಪ್ರಾಕ್ಟೀಸ್ ಮಾಡಿ ಮನೆಗೆ ಹೋಗೋಷ್ಟು ಕೆಮ್ಮಿ ಆ ರೇಂಜ್ ನೋಡ್ರ ಆಕ್ಟರ್ ಸರ್ ನಿಮ್ಮ ಡೆಡಿಕೇಶನ್ ಸರ್. ಏ ನನಗೆ ಕೊಡ್ಲಿ ಫಸ್ಟ್. ನಾನು ಕರ್ಕೊಂಡ್ ಬಂದಿದ್ದವ್ರನ್ನ ಆಕ್ಚುಲಿ ನಿಮ್ಮ ಹತ್ರ ಬರ್ತೀನಿ ಸರ್. ನಿಮಗೆ ಟೆನ್ಷನ್ ಆಗ್ಬಿಡ್ತಿದೆ ಸ್ವಲ್ಪ ಜಾಸ್ತಿ. ಸೊ ಇವಾಗ ಮಯೂರ್ ಅವ್ರನ್ನ ಕೇಳ್ತೀನಿ. ಮಯೂರ್ ಅವ್ರೆ, ಈ ಕತೆ ಬರೆಯೋದಕ್ಕೆ ನಿಮಗೆ ಯಾರು ಇನ್ಸ್ಪಿರೇಷನ್? ನಾನೇ. ಹೌದಾ ನಾನು ಅದೆಲ್ಲ ಹೇಳಿದ್ದು ಸರ್. ನೀವಿಬ್ರು ನಾನು ನಾನು ಉಪ್ಪಿ ಫ್ಯಾನೆ. ನೀನು ನಾನು ಅನ್ನೋದು ಬಿಟ್ಟು ಇನ್ಸ್ಪಿರೇಷನ್ ಏನು ಅಂತ ದಯವಿಟ್ಟು. ಇನ್ಸ್ಪಿರೇಷನ್ ಅದೇ ಕೃಷ್ಣ ಅವ್ರಿಗೆ ಹೇಳಿದ್ದೀನಿ ಅವತ್ತು. ಅವ್ರಿಗೆ ಕತೆ ಹೆಂಗ್ ಸ್ಟಾರ್ಟ್ ಮಾಡಿದೆ, ಹೆಂಗ್ ಬಂತು ಅಂತ ಅವ್ರನ್ನ ಕೇಳ್ತೀನಿ. ಅವ್ರಿಗೆ ಕೇಳಿದ್ರೆ ನೀವ್ ಹೇಳ್ತೀರಾ ಸರ್, ನಿಮಗ್ ಕೇಳಿದ್ರೆ ಅವ್ರಿಗೆ ಕೇಳಿ ಅಂತೀರಾ ಡಿಸಪಾಯಿಂಟೆಡ್ ಮ್ಯಾನ್. ಬಂದು ಅವಾಗಿಂದ ನೀವಿಬ್ರೇ ಮಾತಾಡ್ತಾ ಇದ್ದೀರಾ ಸರ್. ವಾಟ್ ಇಸ್ ದಿಸ್? ಕತೆ ಹೆಂಗ್ ಸ್ಟಾರ್ಟ್ ಆಗಿದೆ ಇವಾಗ ಕತೆ ಸ್ಟಾರ್ಟ್ ಆಗಿದೆ. ನಂಗೆ ಇಲ್ಲ ಕಳಿಸ್ತೀರ ಹಂಗೆ ಇಂಟರ್ವ್ಯೂ ಹೇಳಿ ಸರ್. ಅವರು ಡೈರೆಕ್ಟ್ ಮಾಡ್ಬೋದು. ಓಕೆ, ಕಂಟ್ರೋಲ್ ಬೇಕು, ಸೆಕ್ಟರ್ ಕಂಟ್ರೋಲ್. ನಿಮ್ಮಿಬ್ರದ್ದು ಮಾತುಕತೆ ನೋಡ್ತಾ ಇದ್ರೆ ಇಬ್ರು ಮಧ್ಯ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ಮಯೂರ್ ಅವ್ರ ಜೊತೆ ಕೊಲಾಬ್ ಆಗಿದ್ದು ಹೇಗಿತ್ತು ಸರ್? ಅದೇ 2 ಸಿಗರೇಟ್ ಪ್ಯಾಕೆಟ್ ಇಂದ ಕೊಲಾಬ್ ಮಾಡಿಸ್ಬಿಟ್ರು ನಮಗೆ ಸರ್. ಸಿಗರೇಟ್ ಸಣ್ಣ ಮಕ್ಕಳೆಲ್ಲ ದೊಡ್ಡವ್ರು ಮಾಡೋದು ಕಡಿಮೆ ಮಾಡಿದ್ದಾರೆ. ಸರ್ ನಾನು ಏನು ಕೇಳಲಿ ಏನು ಬಿಡಲಿ, ನೀವು ಯಾವ ಸೀರಿಯಲ್ ಸರ್ ನೋಡೋದು? ಮನೆ ಒಂದು 3 ಬಾಗಿಲು. 4 ಬಾಗ್ಲಾಗಿದೆ ನನ್ನ ಕಡೆ, ಅದಕ್ಕೆ ಏನಂತೀರಾ? ಅಲ್ಲ ಓಕೆ, ನೀವು ಯಾವ ಸೀರಿಯಲ್ ನೋಡೋದು? ನಾನು ಸೀರಿಯಲೇ ನೋಡೋದು. ನನ್ನ ಲೈಫೇ ಸೀರಿಯಲ್ ಆಗುತ್ತೆ. ಸ್ಲೋ ಮೋಷನ್. ಏನು ಕೇಳೋದು ನೆಕ್ಸ್ಟು? ಸರಿಯಾಗಿ ಕೊಡ್ತಾ ಇಲ್ವಲ್ಲ, ನನ್ನ ತಲೆ ಕೆಡಿಸ್ತಾ ಇದ್ದಾರೆ. ಓಕೆ ಸರ್, ನೀವು ಪ್ರಿಪೇರ್ ಆಗಿಲ್ಲ ಅನ್ಸುತ್ತೆ ಶಿವರಾಜ್ ಸರ್. ಅಲ್ಲ ಸರ್, ನಾನು ಆಕ್ಚುಲಿ ಪ್ರಿಪೇರ್ ಆಗಿ ಬರಬೇಕು. ಅರ್ಥ ಆಯ್ತಾ? ಅಲ್ಲ ನನ್ನ ಏನು ಕೇಳೋದು ಸ್ಟಾರ್ಸ್ ನ ಮುಂದೆ ಕೂರಿಸ್ಕೊಂಡು ಈ ತರ ಕ್ವಶನ್ ಮೈಂಡೆಡ್ ಇದ್ರೆ ಹೆಂಗೆ ಸರ್? ನನ್ನನ್ನು ನೀವೇ ತಂದು ಕೂರಿಸಿದ್ರು. ನಾನು ಬರಲ್ಲ ಬೇರೆ ನೀವೇ ತಂದು ಕೂರಿಸಿದ್ದಲ್ಲ ಸರ್. ನಾವು ನೀವು ಚೆನ್ನಾಗಿ ಮಾಡ್ತೀವಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರೆಯಕ್ಕಾಗ್ದೆ. ಏನಕ್ಕೆ ಲ್ಯಾಗ್ ಮಾಡ್ತಾ ಇದ್ದೀರಾ ಸರ್? ಮಾಡೋದು ನಾವೇನೋ ಚೆನ್ನಾಗೇ ಮಾಡ್ತೀವಿ ಸರ್, ಬಟ್ ನೀವು ಒಂಚೂರು ಕಾಪರೇಟ್ ಮಾಡ್ಬಿಟ್ರೆ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ. ಅವಕಾಶ ಕೊಡೋದು ಮಾತ್ರ ನಾವು ಕೇಳಿದ್ರೆ ಗೊತ್ತಾಗ್ತಿದ್ಯಾ ಸರ್? ಇದು ಅದನ್ನ ಉಪಯೋಗಿಸ್ಕೋತೀರೋ ಬಿಡ್ತೀರೋ ನೀವು ಚೆನ್ನಾಗಿ ಹೇಳ್ತೀರಿ, ಒಪ್ಕೊಂತೀನಿ, ಬಟ್ ಒಂದು ಚೂರು ನನಗೆ ಮರ್ಯಾದೆ ಕೊಟ್ಟು ಮಾತಾಡಿ ಸರ್, ಪ್ಲೀಸ್ ಸರ್. ಹೇಳಿ ಮಿಸ್ಟರ್ ಶಿವರಾಜ್ ಸರ್. ಮರ್ಯಾದೆ ಸರ್ ಓಕೆ, ಕಿನಿ ಕತೆ ನೀವು ಫಸ್ಟ್ ಟೈಮ್ ಕೇಳಿದಾಗ ನಿಮ್ಮ ತಲೆಯಲ್ಲಿ ಏನು ಹೋಗ್ತದೆ ಸರ್? ಹೇಗೆ ಹೊಡೆದಾರ ನೋಡಿ, ನಾಯಿಗೆ ಹೊಡೆದಾರ್ಲೆ. ಹೆಂಗ್ ಓಡ್ತದೆ ಸರ್? ನಿಮ್ಮ ಸೈಕಲ್ ಟ್ರೈನ್ ನಿಮ್ಮ ಟ್ರ್ಯಾಕಿಗೆ ಬಂದು ಓಡೋದ್ರಿಗೆ ಸೈಕಲ್ ಅಲ್ಲಿ ಟ್ರೈನ್ ಅಲ್ಲಿ ಹೋದ್ರೆ ಓಡೋದಂತಾರ ಕರೆಕ್ಟ್ ಅಲ್ವಾ? ನಿನ್ನೆ ರಾತ್ರಿ ಹೊಡೆದು ಒಳ್ಳೆ ಇಲ್ಲ ಅಂತ ಸಾರಿ
ಓಕೆ ಮಯೂರ್ ಅವರೇ, ನೀವು ಈ ಶಾರ್ಟ್ ಫಿಲಮಲ್ಲಿ ಆ್ಯಕ್ಟಿವ್ ಡೈರೆಕ್ಷನ್, ರೈಟಿಂಗು ಎಲ್ಲ ಎಡಿಟಿಂಗು ಎಲ್ಲ ನೀವೇ ಕೆಲಸ ಸೇರಿ ಮಾಡಿದ್ದೀರಾ ಅಂತ. ಸೊ ಎಷ್ಟಾಯಿತು ಸರ್ ಖರ್ಚು, ಅಂದರೆ ಟೈಮಿಂಗ್ ಖರ್ಚು ಎಷ್ಟಾಯಿತು? ಸೊ ಎಷ್ಟು ದಿನ ತಗೊಂಡ್ರು ಶೂಟಿಂಗ್ಗೆ ಅಂತ ಕೇಳಿದ್ರು. ಒಂದೇ ದಿನ 35 ನಿಮಿಷ ಒಂದೇ ದಿನದಲ್ಲಿ ಶೂಟ್ ಮಾಡಿದ. ಏನು ಸರ್, ಸೂಪರ್ ಸರ್, ತಗೊಳ್ಳಿ ಸರ್, ನನ್ನ ಕಾಫಿನ ನಿಮಗೆ ಕೊಡ್ತೀನಿ, ಕುಡೀರಿ ಸರ್. ಸರ್ ಫೋನ್ ಒಂಚೂರು ಸೈಡ್ ಬಿಟ್ಟು ಸರ್ ನಿಮ್ಮ ಹತ್ರ ಮಾತಾಡ್ಸಲಾ? ಕಾಫಿ ಸರ್ ತರ್ಲಿ ಬೆಳಗಿಂದಿದ್ದೀನಿ, ತಿಂಡಿನೂ ತಿಂದಿಲ್ಲ. ಇಲ್ಲ ಸರ್, ಮುಗಿಸಿ ಪ್ಲೀಸ್ ಪ್ಲೀಸ್ ಸರ್, ಮುಗಿಸಿ, ಪರವಾಗಿಲ್ಲ ಮುಗಿಸಿ. ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು. ಹೇಳಿ. ಓಕೆ ಆಯ್ತಾ? ಸೊ ರ್ಯಾಪಿಡ್ ಫೈರ್ ರೌಂಡ್ಗೆ ಬರೋಣ ಈಗ. ಅವ್ರು ಬರ್ತಾರೆ ಇವಾಗ ರ್ಯಾಪಿಡ್ ಅವರು? ಇಲ್ಲ, ನಾನೇ ಬರ್ತೀನಿ. ಬಂದು ನೀವೇನಾ ರ್ಯಾಪಿಡ್ ಅವರು? ರ್ಯಾಪಿಡ್ ಫೈರ್ ರೌಂಡ್ನ ಮೊದಲನೇ ಪ್ರಶ್ನೆ. ಬಟ್ ಓಟಿಪಿನೇ ಹೇಳಿಲ್ಲ ನಾವಿನ್ನು. ಸರ್ ರ್ಯಾಪಿಡೋ ಅಲ್ಲ ಸರ್, ರ್ಯಾಪಿಡ್ ಫೈರ್. ಓ ರ್ಯಾಪಿಡ್. ಇದೊಂದು ರೌಂಡ್ ಸರ್, ರ್ಯಾಪಿಡ್ ಫೈರ್. ನಾನು ಬೇಗ ಕ್ವಶನ್ ಕೇಳ್ತೀನಿ, ಒಂದು 5 ಸೆಕೆಂಡ್ ಬೇಗ ಕೇಳಪ್ಪ ನೀನು. ಅಂದ್ರೆ ನಾವು ಬೇಗ ಆನ್ಸರ್ ಹೇಳಬೇಕು, ನೀವು ಕ್ವೆಶ್ಚನ್ ಲೇಟ್ ಆಗಿ ಕೇಳ್ತೀರಾ. ಇಲ್ಲ, ಅದು ನಾನು ನೀವು ಹೇಳೋಕ್ಕಿಂತ ಮುಂಚೆನೇ ಕ್ವಶನ್ ಕೇಳ್ತೀನಿ. ಸೊ ಆರ್ ಯು ಬೀಚ್ ಪರ್ಸನ್ ಆರ್ ಮೌಂಟೇನ್ ಪರ್ಸನ್ ಸರ್? ನಾನು ಬೀಚ್ ಪರ್ಸನ್. ಅಂದರೆ ನೀವು ಬೀಚ್ಗೆ ಹೋಗ್ತೀರಾ, ಮೌಂಟೇನ್ಗೆ ಹೋಗ್ತೀರಾ? ನೀವು ಬ್ಲ್ಯಾಕ್ ಇಷ್ಟನಾ ವೈಟ್ ಇಷ್ಟನಾ ಸರ್ ನಿಮಗೆ? ಅಂದ್ರೆ ನನಗೆ ಇವಾಗ ನೀವು ಅದನ್ನ ಮಾತ್ರ ಕೇಳ್ಬಿಡಿ. ಯಾವಾಗ ಕೆಂಪು ಮತ್ತೆ ಕಪ್ಪು ಅಂತ ಹೇಳಿದ್ದೀನ. ನನ್ನ ಕ್ವೆಶ್ಚನ್ ಕಪ್ಪು ಅಂದ್ರೆ ನೀವಲ್ಲ ಸರ್, ಕಲರ್. ಏನ್ ಗೊತ್ತಾ ಶಿವತ್ ಅಂದ್ರೆ, ನೀವು ಕೇಳಿರೋ ಕ್ವೆಶ್ಚನ್ ಹೆಂಗಿದೆ ಅಂತಂದ್ರೆ, ಇವಾಗ ನನಗೆ ಯಾರಾದ್ರೂ ಬಂದ್ಬಿಟ್ಟು ಶ್ರೀವತ್ಸ ಇಷ್ಟನಾ ಮಯೂರ್ ಇಷ್ಟನಾ ಅಂತ ಹೇಳಿದ್ರೆ, ಇವಾಗ ಮಯೂರ್ ಬ್ಲ್ಯಾಕ್ ಹಾಕಿದ್ರೆ ನೀವು ವೈಟ್ ಹಾಕಿದ್ದೀರಾ. ಓಕೆ, ನಾನೇನೋ ಬ್ಲ್ಯಾಕ್ ಇದ್ದಾರೆ ಅನ್ಕೊಂಡೆ, ಸಾರಿ ಸರ್. ಸಿ ನೋಡಿ ಸರ್, ಜೋಕ್ಸ್ ಮಾಡಿ ಆಯ್ತಾ? ನೀವು ಸ್ವಲ್ಪ ಇಂಟರ್ವ್ಯೂ ಇನ್ನು ಚಿಕ್ಕ ಹುಡುಗ ಸರ್, ಕನಿಷ್ಠ ಅಲ್ಲ, ನೀವು ನಾವು ಮಾತಾಡೋದನ್ನ ಪೂರ್ತಿ ಕಟ್ ಮಾಡಿದ್ರೆ ಹಾಕಿ. ಓಕೆ, ಅದಕ್ಕೆ ಸ್ವಲ್ಪ ನೀವು ರೆಕಾರ್ಡ್ ಮಾಡ್ತೀರಿ, ಕಟ್ ಮಾಡಿ. ಓಕೆ. ಸೊ ಇವಾಗ ಶ್ರೀವತ್ಸ ಅವ್ರ ಇಷ್ಟನಾ ಅಥವಾ ಮಯೂರ್ ಅವ್ರ ಇಷ್ಟನಾ ಅಂತ ಯಾರಾದ್ರು ಕೇಳಿದ್ರೆ ನಾನು ಹಿಂಗೆ ಹೇಳಕ್ಕೆ, ಕಪ್ಪು ಬಿಡು ಎರಡು ಇದ್ರೇನೆ ನಮ್ಮ ಜೀವನ. ಏನಂತ ಸರಿ ಸರ್. ಸೊ ಸೀನಿಯರಾ ಕಿನಿನಾ? ಒಳ್ಳೆ ಪಾಯಿಂಟ್. ನೀವು ಆನ್ಸರ್ ಮಾಡಿದ್ರಿ. ನಮಗೆ ಎಲ್ಲ ಸಿನಿಮಾ ಒಂದೇ, ಆದ್ರೆ ಸ್ವಾರ್ಥ ಆಗ್ಬೇಕಂದ್ರೆ ಕಿನಿ ಒಂದು. ನನಗೆ ಕಿರಿನೇ ಫಸ್ಟ್ ಬರುತ್ತೆ ಅಂತ. ಸೀನಿಯರ್ ಬರೋಣ, ಸೀನಿಯರ್ ನೆಕ್ಸ್ಟ್ ಬರುತ್ತೆ. ನೀವು ಆಲ್ಫಾಬೆಟಿಕಲ್ ಆರ್ಡರ್ ನೋಡ್ಕೊಂಡು ಬಂದು ಕೆ ಫಸ್ಟ್ ಬರುತ್ತೆ, ಎಸ್ ಆಮೇಲೆ. ಹೌದು ಸರ್, ಹಂಗಲ್ಲ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಸರ್. ಓಕೆ, ವೆರಿ ಗುಡ್. ಸೊ ಕಾಫಿನಾ ಟೀನಾ ಸರ್? ಕಾಫಿ ಓಕೆ ಸರ್. ಊಟನಾ ತಿಂಡಿನಾ ಸರ್? ಫಸ್ಟ್ ತಿಂಡಿ ಆಮೇಲೆ ಊಟ. ಬೆಳಿಗ್ಗೆನೇ ರಾತ್ರಿ ಸರ್? ಫಸ್ಟ್ ಬೆಳಿಗ್ಗೆ. ಸರಿ. ಸರ್ ಕುತ್ಕೊಳ್ಳಿ ಸರ್. ಸರ್ ಇನ್ನೂ ಇಂಟರ್ವ್ಯೂ ಸ್ಟಾರ್ಟೇ ಆಗಿಲ್ಲ ಸರ್. ಪಾಡ್ಕಾಸ್ಟ್ ನಾನು ಕೇಳಿದ್ರಿ 45 ಮಿನಿಟ್ಸ್. ಬಾಟಾ 6. ಓಕೆ ಸರ್, ಸ್ವಲ್ಪ ಸ್ವಲ್ಪ ಸೀರಿಯಸ್ ಆಗೋಣ ಸರ್. ತುಂಬ ಕಾಮಿಡಿ ಆಗೋದು. ಆಕ್ಚುಲಿ ಓಕೆ, ಬೇಗ ಮುಗಿಸ್ಬಿಡ್ತೀನಿ ಸರ್. ಓಕೆ, ಫಿನಿಶ್ ಮಾಡೋಣ. ಓಕೆ, ಸೊ ಫಸ್ಟು, ಸೊ ಈ ಕಿನಿ ಶಾರ್ಟ್ ಫಿಲಮ್ ಎಕ್ಸ್ಪೀರಿಯನ್ಸ್ ಮುಖಾಂತರ ನೀವು ನಮ್ಮ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ವಾಸ್ ಇಟ್ ಮೇಕಿಂಗ್? ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಹಾನೆಸ್ಟ್ ಆಗಿ ಹೇಳಬೇಕು ಅಂತಂದ್ರೆ, ತುಂಬಾ ಒಳ್ಳೆ ಲೊಕೇಶನ್ ಹುಡುಕಿದ್ರು ನಮ್ಮ ಬಾಲಾಜಿ. ಫಸ್ಟ್ ಆಫ್ ಆಲ್ ನನಗೆ ರೈಟಿಂಗ್ ತುಂಬಾ ಇಷ್ಟ ಆಗಿತ್ತು ಅವ್ರದ್ದು. ಸೊ ವಿಜುವಲೈಸೇಷನ್ ಲೆವೆಲ್ಗೆ ತಗೊಂಡೋಗೋದಕ್ಕೆ ಅದರಲ್ಲಿ ನಾನು ಒಬ್ಬ ಭಾಗಿಯಾಗಿರ್ಬೇಕು ಅಂತ ತುಂಬಾ ಆಸೆ ಆಯಿತು. ಲಕ್ಕಿ ಇನಫ್ ಟು ಬಿ ಎ ಪಾರ್ಟ್ ಆಫ್ ಇಟ್. ಆ್ಯಂಡ್ ಪ್ರೋಸೆಸ್ ಆಲ್ಸೋ ವಾಸ್ ವೆರಿ ಗುಡ್. ತುಂಬ ಟೈಟ್ ಆಗಿತ್ತು ಶೂಟ್. ಇಟ್ ವಾಸ್ ಲೈಕ್ ಪ್ಲ್ಯಾನ್ ಫಾರ್ ಓನ್ಲಿ ಅ ಡೇ, ಬಟ್ ಲಾಟ್ಸ್ ಟು ಡೂ. ಸೊ ತುಂಬ ಟೈಟ್ ಆಗಿತ್ತು, ಕ್ವಿಕ್ಕಾಗಿ ಮಾಡಬೇಕಿತ್ತು. ಆ್ಯಕ್ಚುಲಿ ಲೇಟ್ ನೈಟ್ ಆಗೋದಿತ್ತು. ಇಟ್ ವಾಸ್ ಆ್ಯಕ್ಚುಲಿ ಫನ್, ಟೈರಿಂಗ್, ಎಲ್ಲ ಥರದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ಮಯೂರ್ ಅವ್ರದ್ದು ಫಸ್ಟ್ ಡಬ್ಬಿಂಗ್ ಆನ್ ಅ ಬಿಗರ್ ಸ್ಕೇಲ್ ಫಸ್ಟ್ ಟೈಮ್ ಮಾಡೋದು. ದ ಸೇಮ್ ಟೈಮ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮಯೂರ್ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ. ಥ್ಯಾಂಕ್ಸ್. ಓಕೆ, ಸೊ ಮಯೂರ್ ಅವರೇ, ನೀವು ಹೇಳಿ, ನಾವು ಯಾಕೆ ಕಿನಿ ಶಾರ್ಟ್ ಫಿಲಮ್ ನೋಡಬೇಕು? ವಾಟ್ಸ್ ದ ರೀಸನ್?
ಕಿಣಿ ಅಂದರೆ ಅದನ್ನು ಡಿಕೋಡ್ ಮಾಡಬೇಕಂದ್ರೆ ನಿಮಗೆ ಶಾರ್ಟ್ ಫಿಲ್ಮ್ ಮಾಡಬೇಕು ಫಸ್ಟ್ ಆಫ್ ಆಲ್. ಸೊ ಇಲ್ಲಿ ಹಿಂದೆ ಎರಡು ಕತೆಗಳು ಬರುತ್ತೆ. 2 ಕತೆ, ಇಬ್ಬರು ಕ್ಯಾರೆಕ್ಟರ್ ಫಸ್ಟ್ ಹೇಳ್ಬಿಟ್ಟಿದ್ದೀನಿ, ಇಬ್ಬರು ಕೊಟ್ಬಿಟ್ಟಿದ್ದೀನಿ, ಇಬ್ಬರೇ ಕ್ಯಾರೆಕ್ಟರ್ ಶಾರ್ಟ್ ಫಿಲ್ಮ್ ಫುಲ್ಲು. ಸೊ ಅವ್ರದ್ದು ಮನಸ್ತಾಪಗಳು, ಅವ್ರದ್ದು ಬ್ಯಾಕ್ಗ್ರೌಂಡು, ಸೊ ಅದರಿಂದ ಜಾಯ್ನ್ ಆಗಿ ಒಂದು ಕಾಮನ್ ಪಾಯಿಂಟಿಗೆ ಸೇರ್ಕೊಂಡಾಗ ಅವ್ರ ಹತ್ರ ಕಾನ್ವರ್ಸೇಷನ್ಸ್, ಇಟ್ಸ್ ಕಂಪ್ಲೀಟ್ಲಿ ಡ್ರಾಮಾ ಆ್ಯಂಡ್ ಬಿಟ್ ಆಫ್ ಸಸ್ಪೆನ್ಸ್ ಇನ್ ಇಟ್. ಸೊ ಶಾರ್ಟ್ ಫಿಲಿಮ್ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟು ನಾನು ಇದು ಆ್ಯಕ್ಚುಲಿ ನಾನು 2 ಡೇಸಲ್ಲಿ ಸ್ಕಿಪ್ ಮಾಡಿದ್ದು. ಜಸ್ಟ್ ಐ ಗಾಟ್ ಎನ್ ಐಡಿಯಾ, ಈ ಥರ ಮಾಡಬೇಕು, ಈ ಥರ ಶಾರ್ಟ್ ಫಿಲ್ಮ್ ಮಾಡಬೇಕು. ಸ್ಟಾರ್ಟಿಂಗ್ ಮಾಡಿದ್ವಿ, ಫಸ್ಟು ಒಂದು ಚೀಟ್ ಮಾಡಿದೆ, ಆಮೇಲೆ ಡಾರ್ಕ್ ಫ್ಯಾಂಟಸಿ ಅಂತ ಫ್ರೆಂಡ್ ಒಂದು ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿ ಮತ್ತು ಡೈರೆಕ್ಷನ್ ಮಾಡಿದ್ವಿ. ಆಮೇಲೆ ಸರಿ ಕಿನಿ ಅಂತ ಅವ್ರು ಮಾಡೋಣ, ಒಂದು ಒಳ್ಳೆ ಇದೆಲ್ಲ ಇಟ್ಕೊಂಡು ಸ್ವಲ್ಪ ಟೀಮ್ನ ದೊಡ್ಡ ಮಾಡಿ ಹೆಂಗಿರುತ್ತೆ ನೋಡೋಣ, ಪ್ಲಸ್ ವಿತ್ ಬಿಗ್ ಪ್ರೊಡಕ್ಷನ್ ಇಟ್ಕೊಂಡು ಹೆಂಗೆ ಮಾಡ್ಬೋದು ನಾನು ಪ್ಲ್ಯಾನ್ ಮಾಡಿದಾಗ ಅಷ್ಟೇ. ನನಗೆ ಫ್ರೆಂಡ್ಸ್ ಹತ್ರನೇ ಕೇಳ್ಕೊಂಡು ಬಜೆಟ್ ಎಲ್ಲ ಸೇರ್ಕೊಂಡು ಕಾಸು ಹಾಕು, ಸರಿ ಆಯ್ತು ಮಾಡ್ತಾಯಿದ್ದೆ ಅಂದ್ಕೊಂಡು ಎಲ್ಲ ಕೊಲಾಬ್ರೇಷನಲ್ಲೇ ಮಾಡಿದ್ದು ಜಾಸ್ತಿ. ಸೊ DOP ಆಗಿರಲಿ, ಆಮೇಲೆ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಅಂದರೆ ಮ್ಯೂಸಿಕ್ ಆಗಿರಲಿ ಎಲ್ಲ. ಸೊ ಮೋಸ್ಟ್ ಆಫ್ ದೆಮ್ ಕೊಲಾಬಲ್ಲೇ ಆಗಿದ್ದು. ಸೊ ಒಂದು ಬೆನಿಫಿಟ್ ಅಂದರೆ ಕೊಲಾಬ್ ಅಂದರೆ ಅವ್ರು ಯಾರು ಜಾಸ್ತಿ ಲತಾರ್ಜಿಕ್ ಆಗಿಲ್ಲ, ಅವ್ರ ಕೆಲಸ ಕರೆಕ್ಟಾಗಿ ನಿಯತ್ತಾಗಿ ಮಾಡಿಬಿಟ್ಟು ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ. ಸೊ ಇದು ಜಸ್ಟ್ ಫಸ್ಟ್ ಸ್ಟೆಪ್. ಇದಾದಮೇಲೆ ಇನ್ನೂ 4 ಶಾರ್ಟ್ ಫಿಲ್ಮ್ಸ್ ಕಂಟಿನ್ಯೂಸ್ ಮಾಡಬೇಕು, ಅದಾದಮೇಲೆ ಫೀಚರ್ ಮಾಡಬೇಕು ಅನ್ನೋದು ಪ್ಲ್ಯಾನ್ ಇದೆ. ಸೊ ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನಿಮಗೆ ಕೇಳ್ತೀನಿ. ವಾಟ್ ಮೇಡ್ ಯು ರೈಟ್ ಕಿಣಿ? ಅಂದರೆ ಕೋರ್ ಐಡಿಯಾ ಏನಿತ್ತು ಕಿಣಿದು? ಏನಕ್ಕೆ ನಾನು ಕಿಣಿ ಅನ್ನೋ ಸ್ಟೋರಿ ಬರುತ್ತೆ, ಏನಕ್ಕೆ ನಾನು ಇದನ್ನು ಶೂಟ್ ಮಾಡಿದೆ, ಏನಕ್ಕೆ ಜನ ನೋಡಬೇಕು? ಲೈಕ್ ವಾಟ್ ಈಸ್ ದ ಕಂಪ್ಲೀಟ್ ಐಡಿಯಾ ಆಫ್ ಕಿಣಿ? ಮೇನ್ ನನಗೆ ನೇಚರಲ್ಲಿ ಇಷ್ಟ. ಸೊ ನೇಚರ್ ರಿಲೇಟೆಡ್ ಏನಾದರೂ ಮಾಡ್ಬೋದಲ್ಲ, ನೇಚರ್ಗೆ ಒಂದು ಮೆಟಫರಿಕಲಿ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಬರಿಬೋದಲ್ಲ ಅಂತ ಇಟ್ಕೊಂಡು ಮಾಡಿ 5 ಮಿನಿಟ್ಸೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಚಿಕ್ಕದಾಗ ಒಂದು 2 ಪೇಜ್ ಸ್ಕ್ರಿಪ್ಟ್ ಆಗೋಷ್ಟು ಮಾಡಿಕೊಂಡೆ. ಅದು ಡೈಲಾಗ್ಸ್ ಎಲ್ಲ ಹಾಕಿ ಎಲ್ಲ ಮಾಡಿ ಜಾಸ್ತಿ ಲೆಂತಾಗಿ ಅದು ಓವರಾಲ್ ಒಂದು ಬಂತು 20 ಪೇಜಸ್ ಅಷ್ಟು ಬಂತು ಮಾಡಿ. ರೂಪೇಶ್ ಅವ್ರು ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಸ್. ಬಿಕಾಸ್ ಅವ್ರು ಫಸ್ಟಿಂದ ಹೇಳ್ತಾ ಇದ್ರು, ಒಂದು ಈ ಥರ ಒಂದೇ ಏರಿಯಲ್ಲಿ ಇದ್ದೀವಿ ಎಲ್ಲರೂ ಜೊತೆಗೆ ಸೇರ್ಕೊಂಡು ಏನಾದ್ರು ಮಾಡ್ತಾ ಇರ್ಬೇಕು, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋಣ, ಆಮೇಲೆ ಚಿಕ್ಕ ಶಾರ್ಟ್ ಫಿಲ್ಮ್ಸ್ ಮಾಡೋಣ, ಕಾನ್ಸೆಪ್ಟ್ ಐಡಿಯಾಸ್ ಇದ್ದರೆ ಹೇಳಿ ಮಾಡೋಣ, ಜೊತೆಗೆ ಮಾಡೋಣ ಹಾಗೆ ಹಿಂಗೆ ಅಂತ ಹೇಳ್ತಾ ಇದ್ರು ರೂಪೇಶ್ ಅವರು. ಸೊ ನನಗೆ ಇದು ಬಂತು, ಫಸ್ಟ್ ಐಡಿಯಾ ಬಂದಿದ್ದೆ ರೂಪೇಶ್ ಇಟ್ಕೊಂಡು ಮಾಡ್ಬೋದಲ್ಲ, ಹತ್ರ ಇದ್ದಾರಲ್ಲ. ಸೊ ಅವ್ರ ಆಫೀಸು ಅಲ್ಲಿ ನಮ್ಮ ಮನೆ ಹತ್ರನೇ ಇದ್ದಿದ್ದು ಅವ್ರ ಆಫೀಸು. ಸೊ ಈಸಿ ಆಯಿತು, ಹೋಗಿ ಒಂದು ಕಾಫಿ ಒಂದು ಸಿಗರೇಟ್ ಮುದ್ದೆ ಇತ್ತು. ಅಂದರೆ ನನಗೆ ಅವ್ರದ್ದು ಕಾಫಿ ಅಷ್ಟೇ, ಅವ್ರ ಸಿಗರೇಟ್ ಹೊಡೆಯಲ್ಲ ಅವರು, ಸುಮ್ಮನೆ ಫೋರ್ಸ್ಫುಲ್ಲಾಗಿ ಬರ್ಸಿದ್ದು ಸಿಗರೇಟ್ ಈ ಮೂವಿಯಲ್ಲಿ. ಸೊ ಸಾರಿ ರೂಪೇಶ್ ಫಾರ್ ಒಂದು ಫನಿ ಥಿಂಗ್ ಏನು ಅಂತಂದರೆ, ಪ್ರತಿ ಸಲ ಆಲ್ಮೋಸ್ಟ್ ಎಲ್ಲ ಶಾರ್ಟ್ ಫಿಲ್ಮಲ್ಲಿ ಏನೋ ಗಮನಿಗೆ ಬಂದು ಸಿಗಲ್ಲ, ನಮ್ಗೆ ಸರಿಯಾಗಿ ಗಮನಿಗೆ ಬರಲ್ಲ. ಫಸ್ಟು ನಮ್ಮ ಅಪ್ಪ ಹೇಳೋದು, ಈಗ ಗಮನಿಗೆ ಬರಲ್ಲ ಅಂತ ಅವರೇ ಫಸ್ಟ್ ಕ್ರಿಟಿಕ್, ಫಸ್ಟ್ ರಿವ್ಯೂ ಅವರೇ ಹೇಳೋದು. ಆ ಪೋರ್ಷನ್ ಸಿಗಾಕೊಂಡ್ಬಿಡ್ತೀವಿ. ಮೋಸ್ಟ್ಲಿ ಮೈಸೂರು ಹತ್ರ ಕಲಿಬೇಕು ಅನ್ಸುತ್ತೆ. ನಾನು ಸ್ವಲ್ಪ ಡೈಲಾಗ್ ಚೇಂಜ್ ಮಾಡ್ಕೋಬೇಕು, ನಮ್ಮೋಡಿಗೆ ಜಾಸ್ತಿ ಮಾಡ್ಬೇಕಲ್ಲಿ. ನಾನು ಮನೇಲಿ ಸಿಗಾಕೊಂಡು ಇಲ್ಲಿಂದ ಕಲಿತೆ ನನ್ನ ಮೇಲೆ ಆಗ್ತಿರ್ಬೇಕಿತ್ತು. ನಾನು ಏನು ಮಾಡೋದು, ಅಬ್ಸರ್ವೇಷನ್ ಸ್ಕಿಲ್ಸ್, ಅದು ಆ್ಯಕ್ಟರ್ ಆಗಿ ಅಬ್ಸರ್ವೇಷನ್ ಸ್ಕಿಲ್ಸ್ ಇರಬೇಕು. ಗೊತ್ತಾಗ್ಬಿಡತ್ತೆ ಮನೇಲಿ ಯಾರು ಸೇರ್ತಾರೆ. ಸೊ ನೀವು ಹೇಳಿ ರೂಪೇಶ್, ಕಿಣಿ ಶಾರ್ಟ್ ಫಿಲಮ್ದು, ಸೊ ನೀವು ಒಂದು ಸೀರೀಸ್ ಆಫ್ ಶಾರ್ಟ್ ಫಿಲಮ್ಸ್ ಮಾಡಿದ್ದೀರಾ. ಸೊ ಯು ಹ್ಯಾವ್ ಕ್ವೈಟ್ ಫ್ಯೂ ಎಕ್ಸ್ಪೀರಿಯನ್ಸಸ್, ಆ್ಯಕ್ಟಿಂಗ್ ಆಗಿರಲಿ, ಸೊ ಡೈರೆಕ್ಷನ್ ಮಾಡಿದ್ದೀರಾ, ಆಮೇಲೆ ಯು ಡೂಯಿಂಗ್ ಕಾಂಟೆಂಟ್ ವೀಡಿಯೋಸ್ ಆನ್ ಇನ್ಸ್ಟಾಗ್ರಾಮ್ ಆಲ್ಸೋ, ವಿಚ್ ಇಸ್ ಕಮಿಂಗ್ ಔಟ್ ರಿಯಲಿ ಗುಡ್. ಸೊ ಇದನ್ನೆಲ್ಲ ಒಂದಿಟ್ಟು, ಸೊ ಕಿಣಿನ ನೋಡಿದ್ರೆ ಮೇ ಬಿ ಎಲ್ಲ ಶಾರ್ಟ್ ಫಿಲ್ಮಲ್ಲೂ ಒಂದು ಲರ್ನಿಂಗ್ ಇದ್ದೇ ಇರುತ್ತೆ. ಮೇ ಬಿ ಅಲ್ಲಿರೋ ಜನ ಆಗಿರ್ಬೋದು, ಸ್ಕ್ರಿಪ್ಟ್ ಆಗಿರ್ಬೋದು, ಒಂದೊಂದು ಪದಾನೂ ಲರ್ನಿಂಗ್, ಮೇ ಬಿ ಯು ಲರ್ನಿಂಗ್ ನ್ಯೂ ವರ್ಡ್ಸ್ ಇನ್ ದ ಶಾರ್ಟ್ ಫಿಲಮ್. ಕೆಲವೊಂದು ಫಸ್ಟ್ ಟೈಮ್ ಕೇಳಿರ್ತೀರ, ರೈಟಿಂಗು. ಸೊ ದೇರ್ ಆರ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್. ಸೊ ಡೈರೆಕ್ಷನ್ ಇಷ್ಟ ಆಗ್ಬೋದು, ನಿಮ್ಗೆ ಡೈರೆಕ್ಟರ್ ಇಷ್ಟ ಆಗ್ಬೋದು. ಸೊ ವಾಟ್ ಡಿಫ್ರೆನ್ಸ್ ಈಸ್ ಕಿಣಿ ಫ್ರಮ್ ಆಲ್ ಆಫ್ ದ ಅದರ್ ಶಾರ್ಟ್ ಫಿಲ್ಮ್ಸ್? ಅಂದರೆ ಕಿಣಿ ಯಾಕೆ ಇಷ್ಟಪಡಬೇಕು, ನೀವು ಯಾಕೆ? ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ಬಿಡ್ತೀನಿ. ಸಾರಿ ನೇಮ್ ಬಿಟ್ಕೊಡ್ಬಾರ್ದು, ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರಲ್ಲಿ ನಾನು ಸ್ಕ್ರಿಪ್ಟ್ ಓದಿದಾಗ ನನಗೆ ಇಷ್ಟ ಆಗಿದ್ದು ಗ್ರಾಫ್, ಆ ಕ್ಯಾರೆಕ್ಟರ್ದು ಗ್ರಾಫ್. ಓಕೆ. ಸೊ ಸ್ಟಾರ್ಟಿಂಗ್ ಇರೋ ಗ್ರಾಫ್ ಬೇರೆ ಇರುತ್ತೆ, ಎಂಡಿಂಗ್ ಆಗೋಷ್ಟು ಬೇರೆ ಥರದ್ದೇ ಒಂದು ಗ್ರಾಫ್ ಇರುತ್ತೆ. ಸೊ
ಸೊ ಆ ಒಂದು ಗ್ರಾಫ್ ನನಗೆ ತುಂಬ ಇಷ್ಟ ಆಯಿತು. ಸೊ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ತುಂಬ ಇದೆ ಅಂತ ನನಗೆ ಅನಿಸಿತು. ಆ್ಯಂಡ್ ಜನರಲಿ ಏನು ಅಂತಂದರೆ ಸ್ವಲ್ಪ ನಮ್ಮದು ರಿಯಲ್ ಕ್ಯಾರೆಕ್ಟರ್ಗಿಂತ ಡೌನ್ ಪ್ಲೇ ಮಾಡೋದು ಇಟ್ಸ್ ಡಿಫಿಕಲ್ಟ್ ಇವತ್ತು. ಹೈಯರ್ ಥಿಂಗ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಇದರಲ್ಲಿ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಡೌನ್ ಪ್ಲೇ ತುಂಬ ಇದೆ. ಆ ಕ್ಯಾರೆಕ್ಟರ್ ಇರೋದೇ ಹಾಗೆ. ಸೊ ದಟ್ ವಾಸ್ ಅ ಲಿಟಲ್ ಬಿಟ್ ಇಂಟ್ರೆಸ್ಟಿಂಗ್ ಫಾರ್ ಮಿ. ಸೊ ಆಸ್ ಐ ಟೋಲ್ಡ್ ಪರ್ಫಾರ್ಮೆನ್ಸ್ಗೂ ಒಳ್ಳೆ ಸ್ಕೋಪ್ ಇತ್ತು. ಸೊ ದಟ್ ವಾಸ್ ದಿ ಟೇಕ್ ಅವೇ ಫಾರ್ ಮಿ ಫ್ರಮ್ ದಿಸ್ ಪ್ರಾಜೆಕ್ಟ್. ನೈಸ್. ಸೊ ನೀವು ಹೇಳಿದ್ರಿ ಅವಾಗಲೇ, ಸೊ ನೈಟ್ ಶೂಟ್ಸ್ ಎಲ್ಲ ಇತ್ತು ಅಂತ. ಸೊ ನೈಟ್ ಶೂಟ್ಸ್ ಅಂದ್ರೇ ಇಟ್ ಈಸ್ ಆ್ಯಕ್ಚುಲಿ ಅ ಹೆಟಿಕ್ ಥಿಂಗ್ ಟು ಸಿ. ನಿದ್ದೆ ಬಿಟ್ಟು ನಾವು ಶೂಟಲ್ಲಿ ಇರ್ತೀವಿ. ಸೊ ವಾಟ್ ಮೇಡ್ ಯು ಅಂದರೆ ಇವಾಗ ಹೇಗೆ ಹೇಳೋದು, ನೈಟ್ ಶೂಟ್ಸ್ ಆರ್ ಆ್ಯಕ್ಚುಲಿ ಅ ಡಿಫಿಕಲ್ಟ್ ಥಿಂಗ್ ಟು ಶೂಟ್. ಸೊ ಹೌ ಡಿಡ್ ಯು ಪ್ಲ್ಯಾನ್ ಯುವರ್ ಸೆಲ್ಫ್? ನಾನು ಇವಾಗ ಒಂದು ನೈಟ್ ಶೂಟ್ಗೆ ಹೋಗ್ತಾ ಇದ್ದೀನಿ. ಸೊ ವಾಟ್ ಮೇಡ್ ಯು ಗೋ ದೇರ್? ವಾಟ್ ಎನರ್ಜಿ ಹೇಗೆ ಬಂತು? ಅಫ್ಕೋರ್ಸ್ ನಾವು ನೋಡಿರೋದ್ರಿಂದ ಹೇಳ್ತಿದ್ದೀನಿ, ಇಟ್ಸ್ ಕಮ್ ಔಟ್ ರಿಯಲಿ ವೆಲ್. ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಶಾರ್ಟ್ ಫಿಲಮಲ್ಲಿ. ಸೊ ವಾಟ್ ಮೇಡ್ ಯು ಸ್ಟೇ ಅಲೈವ್ ಇನ್ ದಟ್ ಕ್ಯಾರೆಕ್ಟರ್? ಸೊ ನೈಟ್ ಶೂಟ್ಸಲ್ಲಿ ಎಸ್ಪೆಷಲಿ. Actually, to be very honest, I'm not a night person. So ನನಗೆ ಎನರ್ಜಿ ಡ್ರೈನ್ ಆಗೋಗುತ್ತೆ. ಸೊ ಸುಮ್ಮನೆ ಈ ನಂಬರ್ಸ್ ಪ್ರಕಾರ ಹೇಳಬೇಕು ಅಂದರೆ ಐ ಆಮ್ ನಂಬರ್ 1 ಪರ್ಸನ್. ಸೊ ಇಟ್ಸ್ ಲೈಕ್ ನನಗೆ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಬೇಕಾದ್ರೆ ಕರೀರಿ, ಆಮೇಲೆ ಸೂರ್ಯಾಸ್ತ ಆಗ್ತಾ ಆಗ್ತಾ ಸ್ವಲ್ಪ ನಮಗೂ ಎನರ್ಜಿ ಹಂಗೆ ಡೌನ್ ಆಗುತ್ತೆ. ದಟ್ಸ್ ದ ಕೈಂಡ್ ಆಫ್ ಅ ಪರ್ಸನ್. ಬಟ್ ಆ ಸ್ಕ್ರಿಪ್ಟಲ್ಲಿ ಹೆಂಗಿತ್ತು ಅಂತಂದರೆ ನನಗೆ ಆ ಸೀನ್ ಏನು, ನೀವು ಯಾವ ಸೀನ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಐ ಆಮ್ ಗೆಟಿಂಗ್ ಅ ಪಿಕ್ಚರ್. ಆ ಸೀನ್ ತುಂಬ ಚೆನ್ನಾಗಿತ್ತು. ದ ವೇ ಇಟ್ ವಾಸ್ ರಿಟರ್ನ್, ನನಗೆ ಆ ಟ್ರಾನ್ಸ್ಫಾರ್ಮೇಷನ್ ತುಂಬ ಇಷ್ಟ ಆಗಿತ್ತು. ಸೊ ದಟ್ಸ್ ವಾಟ್ ಕೆಪ್ಟ್ ಮಿ ಗೋಯಿಂಗ್. ಐ ಥಿಂಕ್ ಅಟ್ ದಿ ಎಂಡ್ ಆಫ್ ದ ಡೇ ವಾಟ್ ಎವರ್ ವಿ ಆರ್ ಆಸ್ ಎ ಪರ್ಸನ್, ಎನರ್ಜಿ ವೈಸ್ ಆಗಿ ಏನೇ ಆಗಲಿ, ದ ಥಿಂಗ್ ದಟ್ ಡ್ರೈವ್ಸ್ ಅಸ್ ಇಸ್ ದಟ್ ದ ಕಾಂಟೆಂಟ್ ಆರ್ ದ ಸ್ಕ್ರಿಪ್ಟ್ ದಟ್ ವಿಲ್ ಬೈಂಡ್ ಅಸ್, ದಟ್ ವಿಲ್ ಗಿವ್ ಅಸ್ ದಿ ಲಾಟ್ ಆಫ್ ಎನರ್ಜಿ. ನನಗೆ ಐ ವಾಸ್ ವೇಟಿಂಗ್ ಟು ಡೂ ದಟ್ ಸೀನ್. ಐ ವಾಸ್ ಲೈಕ್ ಇಟ್ ವಾಸ್ ಇಚ್ಚಿಂಗ್, ಅಲ್ಲಿಗೆ ಯಾವಾಗ ಹೋಗೋದು. ಸೊ ದಟ್ ವಾಸ್ ದ ಎಂಡ್ ಪಾಯಿಂಟ್ ಅಲ್ವಾ. ಇಟ್ ವಾಸ್ ಲೈಕ್ ಅ ಡೆಸ್ಟಿನೇಷನ್. ಸೊ ಇಟ್ ಗಾಟ್ ಮಿ ಥ್ರೂ ಆ ಪೋರ್ಷನ್, ಆ ನೈಟ್ ಸೀಕ್ವೆನ್ಸ್ ಏನಿತ್ತು ಪೂರ್ತಿ ಹಂಗೆ ಇಟ್ ಗಾಟ್ ಡ್ರ್ಯಾಗ್, ಐ ಮೀನ್ ಫಾರ್ ದ ಗುಡ್ ಸೇಮ್. ಸೊ ದಟ್ಸ್ ಹೌ ಐ ಕನ್ಸರ್ವ್ ಮೈ ಎನರ್ಜಿ. ಬಟ್ ಆಫ್ ಕೋರ್ಸ್ ನೈಟ್ ಶೂಟ್ಸ್ ಕಷ್ಟ. ಓಕೆ, ಸೊ ಟು ವೈಂಡ್ ದಿಸ್ ಅಪ್ ಹಿಯರ್, ಮಯೂರ್ ಅವರೇ, ಸೊ ಫೈನಲ್ ಆಗಿ ನೋಡ್ತಿರೋ ವ್ಯೂವರ್ಸ್ಗಾಗಿರಲಿ, ನೋಡ್ತಿರೋ ಆಡಿಯನ್ಸ್ಗಾಗಿರಲಿ, ಸೊ ಈ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಈ ಪಾಡ್ಕಾಸ್ಟ್ ಮುಖಾಂತರ? ಸೊ ಎಲ್ಲ ಪ್ರೇಕ್ಷಕರಿಗೆ, ನೋಡ್ತಾರೆ ಈ ಪಾಡ್ಕಾಸ್ಟ್ ನೋಡ್ತಾರಿಗೆ ತುಂಬ ಥ್ಯಾಂಕ್ಸ್ ಫಾರ್ ಕೋಪಿಂಗ್ ಅಪ್ ವಿತ್ ಅಸ್. ಇದೇ 15 ಸುಮ್ಮನೆ ಫನ್ ಮಾಡಿದ್ದೀವಿ. ದಿಸ್ ಇಸ್ ದ ರಿಯಲ್ ಪಾಡ್ಕಾಸ್ಟ್. ಸಾರಿ ಶಿವಸಂದ್ರ. ಓಕೆ, 18 ಜಾನ್ವರಿ ಮಯೂರ್ ಬಾಲಾಜಿ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಾ ಇದೆ. ಮೀಟಿಂಗ್ಸು ಅಲ್ಲ, ಇಟ್ಸ್ ಟೈಮ್ ಟು ಮೀಟ್. ಸೊ ರೂಪೇಶ್ ಅವರ ನೀವು ಏನಾದರೂ ಹೇಳ್ಬೋದು? ಥ್ಯಾಂಕ್ ಯು ಶಿವ ಸರ್, ಬೀಯಿಂಗ್ ಸೋ ನೈಸ್. ಥ್ಯಾಂಕ್ ಯು ಎಲ್ಲ ಕರ್ಕೊಂಡಿದ್ದಕ್ಕೆ. ಸೊ ಇಟ್ ವಾಸ್ ಜಸ್ಟ್ ಫಾರ್ ಫನ್, ವಾಟ್ ಎವರ್ ವಿ ಡಿಡ್ ಇನ್ ದಿ ಬಿಗಿನಿಂಗ್. Yeah, it was just a plan. First of all, as I told in the beginning, I want to be thankful. Thank you for picking up such a good show. I really like conversation. Before we wind up, I want Mayur to make 2 promises. He is ready for everything. ಏನಂತಂದ್ರೆ ನೆಕ್ಸ್ಟ್ ಫಿಲ್ಮ್ ಅಲ್ಲಿ ನನ್ನ ಹಾಕೊಂಡು ಮಾಡಬೇಕು. ಸೆಕೆಂಡ್ ಪ್ರಾಮಿಸ್ ಏನಂದ್ರೆ ರೆಮ್ಯುನರೇಷನ್ ಕೊಡಬೇಕು ಅಂತ. ಓಕೆ, ನಾನು ಇಲ್ಲ ಕೇಳಿ, ಇಲ್ಲಾಂದ್ರೆ ರಿಲೀಸ್ ಮಾಡಕ್ ಬಿಡಲ್ಲ. ಈ ಶಾರ್ಟ್ ಕೋರ್ಟ್ ಕೇಸ್ ನಾನು ಸ್ಟೇಟ್ ಇಲ್ಲೇ ಇದ್ದಾರೆ, ಮಾತಾಡಿ. ಸ್ವಲ್ಪ ಕಷ್ಟವಾದ, ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಮೊದಲನೇದ ಎರಡನೇ ಮೊದಲನೇದು ನೋಡಿ. ಓ, ಅಂದ್ರೆ ನೀವು ಕಾಸ್ಟ್ ಮಾಡಲ್ಲ ಅಂತ ಅಥವಾ? ಅಲ್ಲ, ನಾವು ರೂಪೇಶ್ ಅವ್ರನ್ನ ಬೇರೆ ಥರನೇ ಯೋಚನೆ ಮಾಡ್ತಿದ್ದೀವಿ ಇವಾಗ. ಅಂದ್ರೆ ಅವ್ರ ಡೈರೆಕ್ಷನ್ ಅಲ್ಲಿ ನೀವು ಆಕ್ಟ್ ಮಾಡೋಣ. ಸೊ ನಾನು ಮಾಡಿದ್ದೀನಿ, ನಮ್ಮದು ಹಾಗೆ ಪಾಠ ಸಿಸ್ಟಮ್ ಆಗಿ ಈ ಕಡೆಯಿಂದ ಅಂತ ಸ್ವಲ್ಪ ಅನ್ನೋದು. ಅದೇ ಒಂದು ಕಾನ್ಸೆಪ್ಟ್ ರೆಡಿ ಇದೆ, ಮಾಡಬೇಕು. 2 ಕಾಪಿ ಪೀಪಲ್ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಇದೆ, ರೂಪೇಶ್ ನಮಗೆ ನೀಡಾಗಿ ಇಟ್ಕೊಂಡು ಕಾನ್ಸೆಪ್ಟ್. ಸೊ ಅದು ರೆಮ್ಯುನರೇಷನ್ ಅಂತೂ ಇದ್ದೇ ಇರುತ್ತೆ. ನೆಕ್ಸ್ಟ್ ಟೈಮ್ ಈ ಸರಿ 2 ಪ್ಯಾಕ್ ಮುಗಿತು, ನೆಕ್ಸ್ಟ್ ಟೈಮು 4 ಪ್ಯಾಕ್ ಸ್ವಲ್ಪ. ಸೊ ಇಷ್ಟೇ ಇವತ್ತಿನ ಪಾಡ್ಕಾಸ್ಟ್. ಲೆಟ್ಸ್ ವೈಂಡ್ ಅಪ್ ಅಲ್ಲ. ನಮ್ಮ ಶಾರ್ಟ್ ಫಿಲ್ಮ್ ಕಿನಿ ಮಯೂರ್ ಬಾಲಾಜಿ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗ್ತಿದೆ.
January 18th. Please ದಯವಿಟ್ಟು ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಏನಾದರೂ ತಪ್ಪಿದ್ರೆ ಬಿಟ್ಕೊತೀವಿ. ಚೆನ್ನಾಗಿ ಮಾಡಿದರೆ ಏನಾದರೂ ಸ್ವಲ್ಪ ಅಪ್ರಿಷಿಯೇಟ್ ಮಾಡಿ ಆ್ಯಂಡ್ ದಯವಿಟ್ಟು ಶೇರ್ ಮಾಡಿ ಕೀಪ್ ಸಪೋರ್ಟಿಂಗ್ ಆಲ್ ಆಫ್ ಅಸ್ ಆ್ಯಂಡ್ ಎಲ್ಲ ಅಪ್ಕಮಿಂಗ್ ಆರ್ಟಿಸ್ಟ್ಸ್ ಅಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ರೂಪೇಶ್. ಇನ್ನೊಂದು ಪಾಯಿಂಟ್ ಹೇಳೋದು ರೂಪೇಶ್ ಈಸ್ ಅ ವೆರಿ ಗುಡ್ ಆಕ್ಟರ್. ನೋಡಿದಂಗೆ ವೆರಿ ಗುಡ್ ಆಕ್ಟರ್. ನಾನು ಏನೋ ರೆಮ್ಯುನರೇಷನ್ ಕೊಟ್ಟಿರಲ್ಲ. ಸೊ ಏನಂದ್ರೆ ನಾನು ಆಕ್ಚುಲಿ ಶೂಟ್ ಲೊಕೇಶನ್ ಇರುವಾಗ ಪ್ಲಾನಿಂಗ್ ಇದ್ದಿದ್ದು 2 days ಶೂಟ್ ಮಾಡೋಣ ಅಂತ ಪ್ಲಾನಿಂಗ್ ಇದ್ದಿದ್ದು. ಆಮೇಲೆ ಬಿಕಾಸ್ ಆಫ್ ಸಮ್ ಪರ್ಸನಲ್ ರೀಸನ್ಸ್ ನಾವು 1 day ಮಾಡಬೇಕಾಗಿತ್ತು. ಅಲ್ಲಿ ಪವರ್ ಔಟ್ ಆಗೋದಾಗಲಿ ಬರೋದಾಗಿರಲಿ. ಸೊ ಅದರಿಂದ ನಮ್ಗೆ ಸ್ವಲ್ಪ ತುಂಬ ಟೈಮ್ ಕನ್ಸ್ಯೂಮ್ ಆಯಿತು. ಸೊ ಅದರಿಂದ ರೂಪೇಶ್ ಅವ್ರು ಏನಂದರೆ ಸಮ್ ಪಾಯಿಂಟ್ ಅದೇನಂತಾರೆ ರೊಟೀನ್ ಆ್ಯಕ್ಟಿಂಗ್. ಸೊ ನಾನು ಬಿಕಾಸ್ ನಾನು ಸ್ವಲ್ಪ ಆ್ಯಕ್ಟರ್ ಶಾರ್ಟ್ ಫಿಲ್ಮಲ್ಲಿ ನೋಡಿ ನಾನು ಸ್ವಲ್ಪ ಆ್ಯಕ್ಟಿಂಗ್ ಚೆನ್ನಾಗಿದೆ, ಅದಕ್ಕೂ ಸ್ವಲ್ಪ ಕಮೆಂಟ್ ಆಗ್ತದೆ. ಓಕೆ, ರೂಪೇಶ್ ಅವರು ಫಸ್ಟು ನಾನು ಥಿಯೇಟರ್ ನೋಡಿದಾಗ ನಾನು ಜಸ್ಟ್ ಫಸ್ಟ್ ಥಿಯೇಟರ್ ಸೇರ್ಕೊಂಡಿದ್ದೆ ಈಗ ಜೊತೆ ಸಾಲಿಟ್ಯೂಡ್ ಥಿಯೇಟರ್. ಸೊ ಅವ್ರ ಜೊತೆ ಅವ್ರು ಆ್ಯಕ್ಟಿಂಗ್ ಮಾಡೋದು ನೋಡಿ ಓಕೆ ಈಸ್ ಡೂಯಿಂಗ್ ಗುಡ್. ನಾನು ಏನು ಶಾರ್ಟ್ ಫಿಲ್ಮ್ ಮಾಡಿ ಇವ್ರ ಜೊತೆ ಮಾಡಿದೆ ಪ್ಲಸ್ ಅದೊಂದು ಪಾಯಿಂಟ್. ಆಮೇಲೆ ಒಂದೇ ಏರಿಯಾ ಇನ್ನೊಂದು ಪಾಯಿಂಟ್ ಆ್ಯಡ್ ಆಯಿತು. ಓಕೆ ಮಾಡ್ಬೋದು, ಈ ಶಾರ್ಟ್ ಫಿಲ್ಮ್ ಮಾಡಿದ್ರೆ ರೂಪೇಶ್ ಹಾಕೊಂಡು ಮಾಡ್ಬೋದು, ನಮ್ಗೆ ಯೂಸ್ಫುಲ್ ಆಗುತ್ತೆ ಅಲ್ಲಿ ಹಿಂಗೆ. ಆಮೇಲೆ ಅದು ನಾನು ಏನೇ ಸಬ್ಟೆಕ್ಸ್ಟ್ ಹೇಳಿದ್ರೇನೋ ಏನೇ ಅದು ಚಿಕ್ಕ ಒಂದು ಡೈಲಾಗ್ ಕೊಟ್ಟರೆ ಹಿಂಗೆ ಮಾಡ್ಬೋದಾ ಹಂಗೆ ಮಾಡ್ಬೋದಾ ಅಂತ ಹೇಳ್ತಾ ಇದ್ರು. ನನಗೆ ಫೈನ್ ಹಿಂಗೆ ಮಾಡ್ಬೋದಾ. ಪ್ಲಸ್ ಇನ್ನೊಂದೇನಂದ್ರೆ ಅವ್ರ ಆ್ಯಕ್ಟಿಂಗ್ ಅವ್ರು ನಾನು ಹೇಳ್ಕೊಟ್ಟಿದ್ದಾರೆ. ಹಿಂದಿನ ರಾತ್ರಿ ಹರಿಹರನ್ ಅಂತ ನಮ್ಮ ಫ್ರೆಂಡ್ ಇದ್ದಾನೆ. ಸೊ ಅವನ ಹತ್ರ ಸ್ವಲ್ಪ ಕಲ್ತ್ಕೊಂಡ್ಬಂದು ರಿಹರ್ಸಲ್ 3 days ಮಾಡಿದ್ರು. ರಿಹರ್ಸಲ್ ಡೈಲಾಗ್ ರಿಹರ್ಸಲ್. ಸೊ ಅವಾಗ ರೂಪೇಶ್ ಇಟ್ಕೊಂಡು ಹಿಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು. ಸೊ ನನಗೆ ನ್ಯೂ ಥಿಂಗ್ ಟು ಮೀ, ಆ್ಯಕ್ಟಿಂಗ್ ಮಾಡ್ತೀನಿ ಅದೇನಿರುತ್ತೆ ಸ್ಪಾಂಟೇನಿಯಸ್ ಆಗಿ ಮಾಡ್ಬಿಡ್ತೀನಿ. ಸೊ ಈ ಕ್ಯಾರೆಕ್ಟರ್ ಹಿಂಗೆ ಬೇಕು ಅಂತ ಹೇಳ್ತಾ ಇದ್ರು. ಸೊ ಓಕೆ ಫೈನ್, ಟ್ರೈ ಮಾಡೋಣ ಅಂತ ಸ್ವಲ್ಪ ಟ್ರೈ ಮಾಡಿದ್ದೀವಿ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಆ್ಯಂಡ್ ನೋಡಿ ಶಾರ್ಟ್ ಫಿಲ್ಮ್ ಮಾಡಿದಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ ಹೌ ವಿ ಆ್ಯಕ್ಟೆಡ್ ಇನ್ ದಿಸ್. ಥ್ಯಾಂಕ್ ಯು ಸೋ ಮಚ್ ರೂಪೇಶ್ ಫಾರ್ ದಿಸ್. ಥ್ಯಾಂಕ್ ಯು ಶ್ರೀವತ್ಸ ಫಾರ್ ಇದು ಮಿಸ್ಸಿ ಪಾಡ್ಕಾಸ್ಟ್ ಕ್ರಿಯೇಟ್ ಮಾಡಿದ್ದಕ್ಕೆ. He's done a very good job. He's just being humble ಅಷ್ಟೇ. You should look forward to his ನೋಡಿ ಹಂಬಲ್ ಎಷ್ಟು ಹಂಬಲ್ ಆಗಿ ಕುತ್ಕೊಂಡು and ಅಲ್ಲಲ್ಲ you should look forward to Mayur's costume and his eyes in the short film. And he's also he just what I felt is ಸ್ವಲ್ಪ guidance ಬೇಕು ಅಷ್ಟೇ. So that is where he can go along. It's nothing however it's remuneration ಕೊಟ್ಟಿಲ್ಲ ಅಷ್ಟೇ. ಪ್ರೀತಿ ಕೊಟ್ಟಿದ್ರಲ್ಲ ರೆಮ್ಯುನರೇಷನ್ ತುಂಬಿದೆ. Pot full of love. ಸೊ ಗೈಸ್ ಆಕ್ಚುಲಿ ಎಲ್ಲ ನೀವು ಫಿಲಮ್ಸು ದೊಡ್ಡ ಸ್ಟಾರ್ಸ್ ಇಂಟರ್ವ್ಯೂ ನೋಡಿರ್ತೀರಿ, ಅವ್ರದ್ದು ಪಾಡ್ಕಾಸ್ಟ್ ನೋಡಿರ್ತೀರ. ಸೊ ಆಸ್ ಅ ಶಾರ್ಟ್ ಫಿಲಮ್ ಮೇಕರ್ಸ್ ಮೇ ಬಿ ಯಾರಿಗೂ ಆಪರ್ಚುನಿಟಿ ಸಿಕ್ಕಿರಲ್ಲ ಪಾಡ್ಕಾಸ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಥವಾ ಮಾಡಿದ್ರೆ ಅವ್ರ ಬಾಯಲ್ಲಿ ಏನು ಮಾತು ಬರುತ್ತೆ ಏನು ಕೇಳ್ಬೋದು ನಾವು. ವಾಟ್ ಎವರ್ ಇಟ್ ಇಸ್, ದೊಡ್ಡ large scale filmmakers or short filmmakers, everyone has their own stories. So short film ಮಾಡೋದು ಕಷ್ಟ ಅಲ್ಲ ಅಥವಾ ಈಸಿ ಅಲ್ಲ, ಸಿನಿಮಾ ಮಾಡೋದು ಈಸಿ ಅಲ್ಲ, ಅದು ಕಷ್ಟ ಅಲ್ಲ. ಸೊ ಇಟ್ ಡಿಪೆಂಡ್ಸ್ ಹೆಂಗೆ ಅಂತ. ಸೊ ಎವ್ರಿವನ್ ಹ್ಯಾಸ್ ದೇರ್ ಓನ್ ಸ್ಟೋರೀಸ್. ಫಿಲ್ಮ್ ಮೇಕರ್ಸ್ ಎಂಡ್ ಆಫ್ ದ ಡೇ ಇಟ್ ಈಸ್ ಫಿಲ್ಮ್ ಮೇಕರ್ಸ್. 30 minutes ಡ್ಯೂರೇಷನ್ ಕಮ್ಮಿ ಅಷ್ಟೇ, ಎಫರ್ಟ್ಸು ಏನೇ ಹಾಕಿದ್ರು ಎಲ್ಲ ಒಂದೇ. ಸೊ ಇಟ್ ವಾಸ್ ಜಸ್ಟ್ ಸೊ ನಮ್ಮ ಆ್ಯಕ್ಟರ್ಸ್ ಏನಿದ್ದಾರೆ ಕಿಣಿರು ಪ್ರಮೋಷನ್ ಮುಖಾಂತರ ವಾಟ್ ಶಾರ್ಟ್ ಫಿಲ್ಮ್ ಮೇಕರ್ಸ್ ಆಲ್ಸೋ ಹ್ಯಾವ್ ಮೆಸೇಜಸ್ ಹೌ ದೇ ಪ್ರಿಪೇರ್ ಅಂತ ಒಂದು ಮೆಸೇಜ್ ಕೊಡುವಂಥ ಒಂದು ಕಾನ್ಸೆಪ್ಟ್ ಅಷ್ಟೇ ಇದು. ಸೊ ಥ್ಯಾಂಕ್ ಯು ರೂಪೇಶ್ ಆ್ಯಂಡ್ ಮಯೂರ್ ಫಾರ್ ಗಿವಿಂಗ್ ಯುವರ್ ಟೈಮ್. ಸೊ ಸೈನಿಂಗ್ ಆಫ್, ದಿಸ್ ಇಸ್ ಶ್ರೀವತ್ಸ. ಪ್ಲೀಸ್ ವಾಚ್ ಕಿಣಿ ಶಾರ್ಟ್ ಫಿಲ್ಮ್ ರಿಲೀಸಿಂಗ್ ಆನ್ 18th January. ಮಿಸ್ ಮಾಡದೆ ನೋಡಿ. ಸೊ ನಿಮ್ಮ ಸಪೋರ್ಟು ನಮ್ಮ ಇಡೀ ಟೀಮ್ ತುಂಬ ಇಂಪಾರ್ಟೆಂಟು. ಬಿಕಾಸ್ ಇದೇ ನಮ್ಮನ್ನು ನಾಳೆ ಸಿನಿಮಾ ಮಾಡೋದಕ್ಕಾಗಲಿ ಇನ್ನೊಂದು ಶಾರ್ಟ್ ಫಿಲ್ಮ್ ಮಾಡೋದಕ್ಕಾಗಲಿ ಪುಷ್ ಮಾಡೋದು. ಸೊ ಥ್ಯಾಂಕ್ ಯು, ಗುಡ್ ಬೈ, ಟೇಕ್ ಕೇರ್, ಸಿ ಯು.